ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನನಗಂತೂ ಸಿಕ್ಕಾಬಟ್ಟೆ ಕೋಲ್ಡ್ ಆಗಿಬಿಟ್ಟಿದೆ. ವಾಯ್ಸು ಕೂಡ ಚೇಂಜ್ ಆಗಿದೆ. ಸ್ವಲ್ಪ ನೀರು ಪ್ರಾಬ್ಲಮ್ ಆಯಿತು ಅಂತ ಅನಿಸುತ್ತೆ. ಮೊನ್ನೆ ಮತ್ತೆ ತುಮಕೂರಿಗೆ ಹೋಗಿದ್ದೆ. ಅಲ್ಲಿ ನೀರು ಚೇಂಜಸ್ ಆಗಿರಬೇಕು ಅಂತ ಅನಿಸುತ್ತೆ. ಅಕ್ಷಿ ಅನ್ನೋದಕ್ಕೆ ಸ್ಟಾರ್ಟ್ ಆದರೆ ನಿಂತ್ಕೊತಾನೆ ಇಲ್ಲ, ಅಷ್ಟು ಶೀತ ಆಗಿಬಿಟ್ಟಿದೆ. ನನಗಂತೂ ಸ್ವಲ್ಪ ಸೆನ್ಸಿಟಿವ್ ಆಗಿಬಿಟ್ಟಿದ್ದೀನಿ ಸಿಕ್ಕಾಬಟ್ಟೆ. ಎಲ್ಲೇ ಹೋದ್ರೂ ಬರೀ ಫಿಲ್ಟ್ರ್ ನೀರು ಅಂತ ಹೋದ್ರೆ ಹೆಂಗೆ ಆಗೋದು. ಯಾವ ನೀರು ಸಿಗುತ್ತೋ ಚೆನ್ನಾಗಿರೋ ನೀರು, ಕುಡಿಯೋ ನೀರು, ಅದನ್ನು ಕುಡಿತಾ ಹೋಗ್ಬೇಕಷ್ಟೇ. ಇಲ್ಲಾಂದರೆ ಈ ಥರ ಆಗುತ್ತೆ. ಏನು ಮಾಡೋದಕ್ಕಾಗೋದಿಲ್ಲ. ಬೆಳಗ್ಗೆಯಿಂದನೂ ಅಡುಗೆ ಮಾಡಿಲ್ಲ, ತಿಂಡಿ ಮಾಡಿಲ್ಲ. ಹೊರಗಡೆಯಿಂದ ಪರೋಟ ತರಿಸ್ಬಿಟ್ಟು ಅದನ್ನೇ ಸುಟ್ಬಿಟ್ಟು ಚಟ್ನಿ ಮಾಡ್ಕೊಂಡು ತಿಂದು ಬೆಳಗ್ಗೆ ಸುಮ್ಮನೆ ಆಗಿದೆ. ಇವಾಗಲೂ ಮಧ್ಯಾಹ್ನ ಹೋಟ್ಲಿಂದ ತರಿಸಿದೆ. ನಮ್ಮ ಮನೆಯವರು ಪಾಪ 2 ಟೈಮೂ ಹೋಟ್ಲಲ್ಲಿ ತಂದು ತಿಂದಿದ್ದಾರೆ. ಅದರಿಂದ ಇವಾಗಾದರೂ ಅಡುಗೆ ಮಾಡೋಣ ಅಂತ. ಅಡುಗೆ ಏನೂ ಇಲ್ಲ, ಸಿಂಪಲಾಗಿ ಟೊಮೊಟೊ ಮತ್ತೆ ಮಾಡ್ಕೊತಾ ಇದ್ದೀನಿ, ಬೇಗ ಆಗಲಿ ಅನ್ನೋ ಕಾರಣಕ್ಕೆ. ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಸಾಕು ಅಕ್ಷಿ ಅಂತ ಸ್ಟಾರ್ಟ್ ಆಗಿಬಿಡ್ತೈತೆ. ಯಾಕೋ ಜಾಸ್ತಿನೇ ಆಗ್ತೈತೆ, ಥಂಡಿ ಜಾಸ್ತಿ ಆಗ್ದಂಗೆ. ಅದರಿಂದ ಯಾಕೋ ಅಡುಗೆ ಮಾಡೋಕ್ಕೂ ಜಾಸ್ತಿ ಟೈಮ್ ತೊಗೊಳೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೊಮೊಟೊ ಬಾತ್ ಮಾಡೋಣ ಅಂತ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಬೇಗ ಒಗ್ಗರಣೆ ಹಾಕಿ ಅಡುಗೆ ಮುಗಿಸ್ಬಿಟ್ಟು ಊಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೋಬೇಕು. ಬ್ಲಾಗ್ ಸ್ಟಾರ್ಟ್ ಮಾಡೋಣ, ಅಡುಗೆ ಸ್ಟಾರ್ಟ್ ಮಾಡೋಣ. ಬನ್ನಿ, ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸ್ತಿದ್ದೀನಿ ಆಲ್ಮೋಸ್ಟು. ಇವಾಗ ಒಂದ್ಸಲ ತೋರಿಸ್ತೀನಿ, ಹೊಸ್ದಾಗಿ ನೋಡೋರಿಗೆ ತೋರಿಸ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಈ ಥರ ಮಧ್ಯದಲ್ಲಿ ಹೋಳು ಮಾಡಿ ತೊಗೊಂಡಿದ್ದೀನಿ. ಸುಮ್ಮನೆ ಹಂಗೆ ಉದ್ದಕ್ಕೆ ಬೇಡ ಅಂತಂದರೆ ಅದನ್ನು ಎತ್ತಿ ಸೈಡ್ಗೆ ಇಡ್ಬೋದಲ್ಲ, ಅದರಿಂದ ಆ ಥರ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಸ್ಪೈಸಸ್ ತೊಗೊಂಡಿದ್ದೀನಿ. ಇದು ಸ್ಪೈಸಸ್ ನಿಮ್ಮ ಮನೇಲಿ ಏನಿರುತ್ತೋ ಅದನ್ನು ಹಾಕ್ಕೊಳ್ಳಿ. ನಾನು ಇರೋದನ್ನ ಹಾಕ್ತಾಯಿದ್ದೀನಿ. ಸೊ ಅಡುಗೆ ಸ್ಟಾರ್ಟ್ ಮಾಡೋಣ. ಇವಾಗ ಬೇಗ ಅಡುಗೆ ಮಾಡಿ ಮುಗಿಸ್ಬೇಕು. ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ಮೊಟ್ಟೆ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು. ಕೆಲವೊಬ್ರು ಮೊಟ್ಟೆ ಬೇಯಿಸ್ಬಿಟ್ಟು ಹಂಗೆ ಬೋಂಡ ಮಾಡ್ಕೊತೀರ, ಆ ಥರ ಮಾಡಬಾರ್ದು. ಈಗ ನಾನು ತೋರಿಸೋ ರೀತಿ ಮೊಟ್ಟೆ ಬೋಂಡ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಜವಾಗ್ಲೂ ಕೋಲ್ಡ್ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ವ್ಲಾಗ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಡೈಲಿ ವ್ಲಾಗ್ ಸಾಕ್ಲೇಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಯಾಕಂತಂದರೆ 3 days 4 days ತುಂಬ ಗ್ಯಾಪ್ ಕೊಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಅದರಿಂದ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ವಾಯ್ಸು ಕೂಡ ಸ್ವಲ್ಪ ಡಲ್ ಆಗಿರ್ಬೇಕು ಅಂತ ಅನಿಸುತ್ತೆ. ನಿಮಗೆ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಸೌಂಡ್ ಕಡಿಮೆ ಬರ್ತಿದ್ರೆ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತೀನಿ. ನಾನಿಲ್ಲಿ ಈರುಳ್ಳಿ ಫ್ರೈ ಮಾಡೋಕೆ ಹಾಕಿದ್ದೀನಿ. ಒಂದು 3-4 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ಪೈಸಸ್ ಏನೇನು ಇರುತ್ತೋ ಅದನ್ನು ಹಾಕ್ಕೊಬೇಕು. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಅದ್ರದ್ದು ಸ್ಪೈಸಸ್ ಎಲ್ಲ ಸ್ಮೆಲ್ಲು, ಅದು ಟೇಸ್ಟ್ ಎಲ್ಲ ಅದಕ್ಕೆ ಹಿಡಿಬೇಕು ಈರುಳ್ಳಿಗೆ. ಅವಾಗ ಚೆನ್ನಾಗಿರುತ್ತೆ ಟೊಮೊಟೊ ಬಾತೂ. ಅದರಿಂದ ಸ್ವಲ್ಪ ಸ್ಪೈಸಸ್ನ ಹಾಕ್ಕೊಂಡು ಅದಾದಮೇಲೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಗ್ಯಾಸ್ ಸ್ಟಿಕ್ ಆಗೋದಿಲ್ಲ ಹಸಿರು ಮೆಣಸಿನ್ಕಾಯಿ ಬಳಸೋರು. ಈ ಥರ ಫಸ್ಟ್ ಎಣ್ಣೆನ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಅದ್ರ ಜೊತೆಗೇ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಇದ್ರ ಜೊತೆಗೆ ನಾನು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲ ಸ್ವಲ್ಪ ಫುಲ್ಲು ಗೊಜ್ಜು ಥರ ಚೆನ್ನಾಗಿ ಬೇಯಬೇಕು ಎಣ್ಣೆನಲ್ಲೇ ಪೂರ್ತಿ. ಅದೆಲ್ಲ ಟೊಮೊಟೊದಲ್ಲಿರೋ ನೀರೆಲ್ಲ ಫುಲ್ಲು ಡ್ರೈ ಆಗಿ ಅದು ಎಣ್ಣೆ ನಿಂತೋ ಥರ ಬೆಂದಿರಬೇಕು. ಆವಾಗ ಟೊಮೊಟೊ ಬಾತ್ ಚೆನ್ನಾಗಾಗುತ್ತೆ. ಇದಕ್ಕೆ ಉಪ್ಪು ಮತ್ತು ಅಡುಗೆ ಅರಿಶಿನ ಹಾಕ್ಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಮುಚ್ಚಳ ಮುಚ್ಚಿ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಬೇಯಿಸ್ಕೊಬೇಕು. ಅದು ಉಪ್ಪು ಮತ್ತು ಅಡುಗೆ ಅರಿಶಿನ ಹಾಕಿರೋದು ಸ್ಕಿಪ್ ಆಗಿದೆ ವಿಡಿಯೋ, ಅದರಿಂದ ಹಿಂಗೆ ಹೇಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಗ್ರೇವಿ ಫ್ರೈ ಆದಾದಮೇಲೆ ಇದಕ್ಕೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ನಾನು ಒಂದು 2 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇಬ್ಬರಿಗೆ ನನ್ನ ಮಗನಿಗೆ, ನಾನು ನಮ್ಮ ಮನೆಯವ್ರು 3 ಜನಕ್ಕೆ ಆಗೋ ಥರ. ಅದ್ರ ಜೊತೆಗೆ
ಸ್ವಲ್ಪ ನೀರು ಹಾಕ್ಕೊತೀನಿ. ನೀರು ನನಗೆ ಗೊತ್ತಾಗುತ್ತೆ ಅಳತೆ, ಅದರಿಂದ ಹಾಗೆ ಹಾಕ್ಕೊತಾ ಇದ್ದೀನಿ. ನೀವು ಸ್ವಲ್ಪ ಅಳತೆನಲ್ಲಿ ಹಾಕ್ಬೇಕಾದ್ರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಥರ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಆಗುತ್ತೆ ರೈಸು. ಇದಕ್ಕಿವಾಗ ಮಸಾಲೆ ಪದಾರ್ಥಗಳನ್ನ ಹಾಕೋಣ ಅಂತ ಅಂದರೆ, ಈ ಖಾರದ ಪುಡಿ, ನಿಮಗೆ ಗರಂ ಮಸಾಲ ಇದು ಯಾವುದಾದ್ರೂ ಬೇಕು ಅಂತಂದರೆ, ಟೇಸ್ಟಿಗೆ ನಿಮ್ಗೆ ಯಾವ ಟೇಸ್ಟ್ ಪೌಡ್ರು ಬೇಕು ಅಂತ ಅನಿಸುತ್ತೋ ಅದನ್ನು ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಖಾರ ಇದ್ದರೆ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲ ಖಾರ ಇಲ್ಲ ಅಂತ ಅಂದರೆ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ನಿಮಗೆ ಬಿರಿಯಾನಿ ಪೌಡ್ರ್ ಇದ್ದರೆ 1 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತೀನಿ. ನನ್ನ ಮಗ ಅಳ್ತಾ ಇದ್ದ, ಅದಕ್ಕೆ ಅವನು ಎತ್ಕೊಂಡು ನೀನು ಹಾಕಪ್ಪ ಅಂತ ಹಾಕಿಸ್ತಾ ಇದ್ದೀನಿ. ಹಾಕಿ 1-2 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ್ರೆ ಅದಾದಮೇಲೆ ವಿಷಲ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ನಮ್ಮ ಪಾಪು ಬೇರೆ ಅಳ್ತಾ ಇದ್ನಲ್ಲ, ಅದಕ್ಕೆ ಸ್ವಲ್ಪ ಬೇಗನೆ ಹಾಕಿದ್ದೀನಿ. ಅದಾದಮೇಲೆ ಮೊಟ್ಟೆ, ಇದು ಬೋಂಡ ಮಾಡೋದಕ್ಕೆ ಫಸ್ಟ್ ಮೊಟ್ಟೆ ಬೇಯಿಸ್ಕೊಂಡು ಅದಾದಮೇಲೆ ಅವನ್ನೆಲ್ಲ ನೀಟಾಗಿ ಸುಲಿದು ತೊಳ್ಕೊಬೇಕು. ಒಂದ್ಸಲ ತೊಳ್ಕೊಂಡು ಸ್ಪೈಸಸಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇವಾಗ ಇವನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅಡುಗೆ ಅರಿಶಿನ ಮತ್ತು 1 ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಮೊಟ್ಟೆ ಹಾಕ್ಕೊಬೇಕು. ಮೊಟ್ಟೆ ಇಲ್ಲಿ ಮುಂಚೆ 5 ಇದ್ದೆ, ಇವಾಗ 4 ಆಗೋವೆ. ನಮ್ಮ ಮನೆಯವರು 1 ತಿಂದ್ಕೊಂಡಿದ್ರು, ಅದಕ್ಕೆ ಇರೋ 4ನೇ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು 4 ಮೊಟ್ಟೆನೇ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮೊಟ್ಟೆ ಮೇಲೆಲ್ಲ ಸ್ವಲ್ಪ ಇದೆಲ್ಲ ಟೇಸ್ಟಿಂಗ್ ಪೌಡ್ರೆಲ್ಲನ ಹಿಡ್ದಿರುತ್ತಲ್ಲ, ಅದರಿಂದ ಮೊಟ್ಟೆನೂ ಚೆನ್ನಾಗಿರುತ್ತೆ. ನೀವು ಇದ್ರ ಜೊತೆಗೆ ಇನ್ನೊಂದು ಥರ ಮಾಡ್ಕೊಬೋದು. 1 ಪೂರ್ತಿ ಮೊಟ್ಟೆ ಹಾಕ್ತೀನಿ ಅಂತ ಅಂದರೆ, ಇದು ಮಧ್ಯದಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಮಾಡಿಬಿಟ್ಟು ಅದಕ್ಕೆ ಸ್ಪೈಸಸ್ ತುಂಬಿಟ್ಟು ಹಾಕ್ಬೋದು. ಇಲ್ಲ ಅಂತಂದರೆ ಅರ್ಧ ಹಾಕ್ಕೊತೀನಿ ಅಂತ ಅಂದರೆ ಈ ಥರ ಕಟ್ ಮಾಡಿಬಿಟ್ಟು ನೀವು ಫ್ರೈ ಮಾಡ್ಕೊಂಡಿರ್ತೀರಲ್ಲ, ಅದೇ ತವದಲ್ಲಿ ಸ್ವಲ್ಪ ಈ ಥರ ಹಾಕ್ಬಿಟ್ಟು ಬಿಡಬೇಕು 1-2 ನಿಮಿಷ. ಅದು ಆಫ್ ಮಾಡಿರ್ತೀವಲ್ಲ ಸ್ಟವ್ವು, ಅದರಿಂದ ಅದರಲ್ಲಿ ಸ್ವಲ್ಪ ಬಿಸಿ ಇರುತ್ತಲ್ಲ, ಅದರಲ್ಲೇ ಅದು ಇದ್ರದ್ದೆಲ್ಲ ಟೇಸ್ಟಿಂಗ್ ಪೌಡ್ರದ್ದೆಲ್ಲ ಹಿಡಿಯುತ್ತೆ. ಅದಾದಮೇಲೆ ಇಲ್ಲಿ ನಾನು ಎಣ್ಣೆ ಬಾಣಲಿಗೆ ಇಡ್ತಾಯಿದ್ದೀನಿ ಬೋಂಡ ಹಾಕೋದಕ್ಕೆ ಅಂತನ. ಸ್ವಲ್ಪನೇ ಎಣ್ಣೆ ಬಳಸ್ಕೊಳ್ಳಿ, ಯಾಕಂತಂದರೆ ಮೊಟ್ಟೆ ಫ್ರೈ ಮಾಡಿರ್ತೀರಲ್ಲ, ಮೊಟ್ಟೆದು ಬಜ್ಜಿ ಹಾಕಿರ್ತೀರಲ್ಲ, ಅದರಿಂದ ಅದು ಜಾಸ್ತಿ ವೇಸ್ಟ್ ಆಗುತ್ತೆ, ಜಾಸ್ತಿ ದಿನ ಯೂಸ್ ಮಾಡೋಕ್ಕೆ ಬರಲ್ಲ ಅದು. ಅದರಿಂದ ನಿಮ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಮಾತ್ರ, ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ, ಕಡಿಮೆ ಹಾಕ್ಕೊಂಡೇ ಮಾಡ್ಕೊಳ್ಳಿ. ಅದಾದಮೇಲೆ ಎಣ್ಣೆ ಕಾಯೋದಕ್ಕಿಟ್ಟು ಇಲ್ಲಿ ನಾನು ಕಡಲೆ ಹಿಟ್ಟು ಕಲಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಕಲಿಸ್ಕೊಳಕ್ಕೆ ಅಂತ ಹಾಕ್ಕೊತಿದ್ದೀನಿ. 4 ಸ್ಪೂನ್ ಕಡಲೆ ಹಿಟ್ಟು, ಅದಕ್ಕೆ ಸ್ವಲ್ಪ ಟೇಸ್ಟ್ಗೆ ಅಂತ ಹೇಳ್ಬಿಟ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ 1-2 ಚಿಟಿಕೆ ಆಗೋವಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ. ಸೋಡಾ ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಕಲಿಸ್ಕೊಬೇಕು. ಈ ಹಿಟ್ಟಲ್ಲಿ ಗಂಟಿರಬಾರ್ದು, ಆ ಥರ ನೀಟಾಗಿ ಕಲಿಸ್ಕೊಂಡು ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಯಾಕಂತಂದರೆ ಮೊಟ್ಟೆದು ಅಜ್ಜೋದಕ್ಕೆ ಬೇಕಲ್ಲ, ಅದಕ್ಕೆ ಅದು ತಟ್ಟೆನಲ್ಲಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅದಕ್ಕೆ ಈ ಥರ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೀಟಾಗೆಲ್ಲ ಕಲಿಸ್ಕೊಳ್ಳೋಣ. ಇದಕ್ಕೆ ನೀವು ಜೀರಿಗೆನೂ ಹಾಕ್ಕೊಬೋದು. ನಮ್ಮ ಮನೆಯವರು ಇದಕ್ಕೆ ಜೀರಿಗೆ ಹಾಕಿದ್ರೆ ಇಷ್ಟಪಡೋದಿಲ್ಲ, ಅದರಿಂದ ನಾನು ಜೀರಿಗೆ ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಹಾಕ್ಕೊಳ್ಳಿ. ಇವಾಗಲೇ ಎಲ್ಲ ಸ್ವಲ್ಪ ಹಿಟ್ಟು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ ಬೋಂಡನ, ಯಾಕಂದರೆ ಸಪ್ಪೆ ಆಯಿತು ಅಂತಂದರೆ ತಿನ್ನೋದಕ್ಕೂ ಅಷ್ಟು ಇಷ್ಟ ಆಗೋದಿಲ್ಲ. ಅದರಿಂದ ಇವಾಗ ಬೋಂಡ ಹಾಕ್ಕೊಳ್ಳೋಣ ನಿಧಾನಕ್ಕೆ. ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಬೋಂಡ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಹತ್ಬಿಡುತ್ತೆ.
ಬಿಗಿನರ್ಸ್ ಇರ್ತಿರಲ್ಲ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಗೊತ್ತಿರೋರಿಗೆ ಇರಲಿ, ಗೊತ್ತಿಲ್ಲದವ್ರಿಗೆ ಗೊತ್ತಾಗಲಿ. ಅದಾದಮೇಲೆ ನಿಧಾನಕ್ಕೆ ಬೋಂಡನ ನಿಧಾನಕ್ಕೆ ತಿರ್ಗಿಸ್ಕೊಂಡು ಬೇಯಿಸ್ಕೊಬೇಕು. ಸ್ವಲ್ಪ ಬೋಂಡ ಬಜ್ಜಿ ಮಾಡಬೇಕಾದ್ರೆ ಟೈಮ್ ತೊಗೊಂಡು ಮಾಡಿ, ತುಂಬ ಅರ್ಜೆಂಟಾಗಿ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಬೋಂಡದ ಹಿಟ್ಟು ಒಳಗಡೆ ಬೆಂದಿರೋದಿಲ್ಲ, ಮೇಲ್ಗಡೆ ಮಾತ್ರ ಬೆಂದಿರುತ್ತೆ. ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮ್ಗೆ ಇಟ್ಬಿಟ್ಟು ಬೋಂಡ ಬಜ್ಜಿಗಳು ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಬೋಂಡ ಎಲ್ಲ ಮಾಡಿಟ್ಟು ರೈಸು ಆಗಿತ್ತು, ಅದನ್ನೆಲ್ಲ ಒಂದು ಸಲ ನೀಟಾಗಿ ಕಲಸೋಣ ಅಂತ ಕಲಿಸ್ತಾ ಇದ್ದೀನಿ. ಸ್ವಲ್ಪನೂ ಏನು ಜಾಸ್ತಿ ನೀರು ಆಗಿರಲಿಲ್ಲ, ಕಡಿಮೆನೂ ಆಗಿರಲಿಲ್ಲ, ಕರೆಕ್ಟಾಗಿ ಆಗಿತ್ತು. ರೈಸೂ ರೆಡಿ ಆಯಿತು. ಇದ್ರ ಜೊತೆಗೆ ಸ್ವಲ್ಪ ಚಟ್ನಿನೂ ಮಾಡ್ಕೊಂಡಿದ್ದೆ. ಅದು ಚಟ್ನಿ ಮಾಡಿರೋದೇನು ತೋರಿಸಿಲ್ಲ. ನಮ್ಮ ಮನೆಯವರು ಮೊಸರು ಬಜ್ಜಿನೂ ಇಲ್ಲ, ಚಟ್ನಿನಾದರೂ ಮಾಡು ಅಂತ ಅಂದರು. ಅದಕ್ಕೆ ಸ್ವಲ್ಪ ಬೋಂಡಕ್ಕೂ ಆಗೋ ಥರ ಮತ್ತು ಇದು ರೈಸ್ಗೂ ಆಗೋ ಥರ ಚಟ್ನಿ ಮಾಡ್ಕೊಂಡಿದ್ದೆ. ಬೋಂಡ ಈ ಥರ ಬಂದಿದ್ದಾವೆ. ಅದ್ರ ಜೊತೆಗೆ ಬಜ್ಜಿ ಮೆಣಸಿನ್ಕಾಯ್ದು ಒಂದೆರಡು ಹಾಕ್ಕೊಂಡಿದ್ದೆ, ಅದನ್ನು ತೋರಿಸಲಿಲ್ಲ. ಇದರಲ್ಲಿ ಬೋಂಡದೊಂದು ಅಂದರೆ ಮೊಟ್ಟೆ ಬೋಂಡದ್ದು ಮಾತ್ರ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಸ್ಟಾರ್ಟಿಂಗ್, ಅದಕ್ಕೆ ಚಟ್ನಿ ರೈಸು. ಇವಾಗ ಊಟ ಮಾಡಿ ನನ್ನ ಮಗನಿಗೆ ತಿನ್ನಿಸಿ ಇನ್ನೇನು ಟ್ಯಾಬ್ಲೆಟ್ ತೊಗೊಂಡು ಮಲಿಕೊಳ್ಳೋದಷ್ಟೇ. ಇವತ್ತಿನ ದಿನ ಹಿಂಗೆ ಹೋಯ್ತು. ಇದು ರಸಮ್ಮು ನಮ್ಮ ಮನೆಯವರು ಮಧ್ಯಾಹ್ನದಾಗ ಊಟ ತೊಗೊಂಬಂದಿದ್ರಲ್ಲ ಅದು, ಮತ್ತು ಅನ್ನ ಸಾಂಬಾರು ಮಾತ್ರ ತಿಂದಿದ್ದೆ. ಅದು ರಸಮ್ ಹಂಗೆ ಇತ್ತು. ನಮ್ಮ ಮನೆಯವರಿಗೆ ಅದು ರಸಮ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಅದು ನನಗೆ ಎತ್ತಿಟ್ಟಿದೆ. ನೋಡೋಣ ಸಂಜೆ ಊಟ ಏನಾದರೂ ಅಂದರೆ ಪ್ಲ್ಯಾನಿಂಗ್ ಇರಲಿಲ್ವಲ್ಲ, ಟೊಮೊಟೊ ಅವತ್ತೆಲ್ಲ ಮಾಡೋದು, ಏನಾದರೂ ರೈಸ್ ಐಟಮ್ ಮಾಡಿದ್ರೆ ಇರಲಿ ಅಂತ ಹೇಳ್ಬಿಟ್ಟು ಮಡಗಿದೆ. ಇನ್ನು ಹುಷಾರಿಲ್ಲದೆ ಇರೋ ಟೈಮಲ್ಲಿ ಮಕ್ಳು ನೋಡ್ಕೊಳೋದಂತೂ ತುಂಬ ಕಷ್ಟ. ಅದರಲ್ಲೂ ನನ್ನ ಮಗನಂತ ತೀಟೆ ನನ್ನ ಮಕ್ಳು ನೋಡ್ಕೊಳೋದು ತುಂಬ ಕಷ್ಟ. ಅವನಿಗೆ ಊಟ ಮಾಡಿಸೋದೇ ತುಂಬ ಲೇಟ್ ಆಗಿಬಿಡುತ್ತೆ. ಡ್ಯಾಡಿ ಆನೇನಾ? ನೀನು ಮಾವುತನ? ನೀನು ಮಾವುತನ? ಇವಾಗ ಇಲ್ಲಿ ಕೆಳಗಡೆ ಸಾಕು. ಶೆಟ್ಟು ಹೇಳಿಮಾ ಬಿಡಿಸ್ಲಾ? ಬೇಡ. ಯಾರು ಇಷ್ಟ? ಅಜ್ಜಿ ಇಷ್ಟನಾ ತಾತ ಇಷ್ಟನಾ? ಸರಿಯಾಗಿ ಹೇಳ್ಬೇಕು. ತಾತ ಇಷ್ಟನಾ ಅಜ್ಜಿ ಇಷ್ಟನಾ? ಸರಿಯಾಗಿ ಹೇಳ್ಬೇಕು. ಅದೇ ದದ ಅನ್ಕೊಂಡು ಸರಿಯಾಗಿ ಹೇಳು. ಅಜ್ಜಿ ಇಷ್ಟನಾ ತಾತ ಇಷ್ಟನಾ? ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬರ್ಸೇ ಬರ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಮಗೂ ನೀವು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ರೆ ನಮಗೂ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಆದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.